ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಸೊ ರಾಮಾಚಾರಿ ಸಿನಿಮಾದಲ್ಲಿ ಯಶ್ ಅವರು ಹೇಳಿರ್ತಕ್ಕಂಥ ಒಂದು ಅದ್ಭುತವಾದ ವ್ಯಾಖ್ಯೆ ಇದು. ಅಂದರೆ ನಮ್ಮ ಹತ್ರ ಸಂಬಂಧಿಕರು ಯಾರಾದರೂ ಬರಬೇಕಪ್ಪ ಅಂತಂದರೆ ನಮ್ಮ ಹತ್ರ ಸಂಪಾದನೆ ಇದ್ದರೆ ಅಷ್ಟೇ ಬರ್ತಾರೆ. ಅಂದರೆ ನಾವೇನಾದ್ರು ಚೆನ್ನಾಗಿ ಜೀವನದಲ್ಲಿ ದುಡಿತಾ ಇದ್ದರೆ, ನಮ್ಮ ಹತ್ರ ದುಡ್ಡಿದ್ದರೆ, ಸೊ ನಾವು ಸಮಾಜದಲ್ಲಿ ಒಳ್ಳೆ ಸ್ಟೇಟಸ್ಸಲ್ಲಿದ್ದರೆ ಮಾತ್ರ ಬರ್ತಾರೆ. ಆದರೆ ಫ್ರೆಂಡ್ಸ್ ಹಂಗಲ್ಲ, ನಾವು ಕಷ್ಟ ಕಾಲದಲ್ಲಿದ್ದರೂ ಸಹ ನಮ್ಮ ಜೊತೆ ಬರ್ತಾರೆ, ನಮ್ಮ ಸುಖದಲ್ಲೂ ಸಹ ನಮ್ಮ ಜೊತೆ ಬರ್ತಾರೆ. ಯಾರು ಒಂದು ಅದ್ಭುತವಾದ ಸ್ನೇಹಿತರಿರ್ತಾರೋ, ಯಾರು ಒಂದು ಪ್ರಾಣಕ್ಕೆ ಪ್ರಾಣ ಕೊಡ್ತಕ್ಕಂಥ ಸ್ನೇಹಿತರಿರ್ತಾರೋ ಅವ್ರು ಯಾವಾಗಲೂ ನಮ್ಮ ಜೊತೆನೇ ಬರ್ತಾರೆ ಅಂತಂದೇಳಿ ಆ ಒಂದು ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಯಶ್ ಅವರು. ಅವರ ಒಂದು ಡೈಲಾಗು, ಸರಿನಾ? ಸೊ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇವತ್ತಿನ ದಿನ ಏನು ಎಲ್ಲ ಒಂದು August 2 ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನಾಚರಣೆ, ಎಲ್ಲ ಶುಭಾಶಯಗಳು ಸ್ಟೇಟಸ್ ನೋಡಿದೆ. ಸೊ ಅದನ್ನ ಬಗ್ಗೆ ಒಂದು 2 ಮಾತು ಮಾತಾಡ್ಬೇಕಂತಂದೇಳಿ ಸೊ ಏನೋ ಅನ್ನಿಸ್ತು, ಹಾಗಾಗಿ ಈ ಒಂದು ಮಾಧ್ಯಮದ ಮೇಲೆ ಮುಂದೆ ಬಂದಿದ್ದೀನಿ. ಸೊ ಏನಪ್ಪ ಅಂತಂದರೆ, ಸ್ನೇಹ ತುಂಬ ಒಂದು ಅದ್ಭುತವಾದ ಪದ ಪ್ರಪಂಚದಲ್ಲಿ, ಸರಿನಾ? ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಸ್ನೇಹಿತನಾಗಿ ಇದ್ದೇ ಇರ್ತಾನೆ ತನ್ನ ಜೀವನದಲ್ಲಿ. ಸೊ ಒಂಟಿ ಅಲ್ಲ, ನಾವು ಸಂಘಜೀವಿಗಳು. ಸೊ ಸಂಘಜೀವಿಗಳಲ್ಲಿ ಅತಿಯಾಗಿ ಒಂದು ಬಾಂಡಿಂಗು, ರಿಲೇಷನ್ಶಿಪ್ ಬರ್ತಕ್ಕಂಥದ್ದು ಸ್ನೇಹಿತರ ಹತ್ರ. ತನ್ನ ಜೀವನದ ಅರ್ಧಾಂಗಿ ಹತ್ರನೂ ಹಂಚಿಕೊಳ್ಳಲಾರದಂತಹ ಒಂದು ಸನ್ನಿವೇಶನ ಅಥವಾ ಘಟನೆನ ಸೊ ತನ್ನ ಸ್ನೇಹಿತರ ಹತ್ರ ಹಂಚ್ಕೊಳ್ತಾರೆ. ಸೊ ಅಂಥ ಒಂದು ಬಾಂಡಿಂಗ್ ಸ್ನೇಹಕ್ಕಿರುತ್ತೆ. ಹಾಗಾಗಿ ಸ್ನೇಹ ಅಂದರೆ ಹೇಗಿರಬೇಕು? ಸ್ನೇಹ ಅಂದರೆ ಕೃಷ್ಣ ಕುಚೇಲನ್ ಥರ ಇರಬೇಕು. ಸ್ನೇಹ ಅಂದರೆ ಹೇಗಿರಬೇಕು? ಕರ್ಣ ದುರ್ಯೋಧನನ ಥರ ಇರಬೇಕು. ಸ್ನೇಹ ಅಂದರೆ ಹೇಗಿರಬೇಕು? ಕೃಷ್ಣ ಅರ್ಜುನರ ಥರ ಇರಬೇಕು. ಸ್ನೇಹ ಅಂದರೆ ಹೇಗಿರಬೇಕು? ರಾಮ ಸುಗ್ರೀವನ ಥರ ಇರಬೇಕು. ಅಂದರೆ ನಾವು ಇತಿಹಾಸದಲ್ಲಿ, ಪುರಾಣದಲ್ಲಿ ನಾವೆಲ್ಲ ಸುಮಾರು ಉದಾಹರಣೆಗಳಾಗಿ ಹೋಗಿದ್ದಾವೆ ಈ ಒಂದು ವ್ಯಕ್ತಿಗಳ ಒಂದು ಸ್ನೇಹ. ನೋಡಿ, ಕೃಷ್ಣ ಕುಚೇಲನ ಸ್ನೇಹ ಪ್ರಪಂಚಕ್ಕೆ ತುಂಬ ಒಂದು ಅತ್ಯುನ್ನತವಾದ ಒಂದು ಸಾರಾಂಶನ ಸಾರಿದೆ. ನೋಡಿ, ಕುಚೇಲ ಹೇಳ್ತಾನಂತೆ ಕೃಷ್ಣಗೆ, ನಾನು ನಿನಗೆ ಕೊಡೋದಕ್ಕೆ ಏನು ತಂದಿಲ್ಲ, ನನ್ನ ನಿಜವಾದ ಸ್ನೇಹ ಪ್ರೀತಿ ಬಿಟ್ಟರೆ ಅಂತ. ಆಗ ಕೃಷ್ಣ ಹೇಳ್ತಾನಂತೆ ಕುಚೇಲನಿಗೆ, ನಾನು ನಿನ್ನಿಂದ ಏನೂ ಅಪೇಕ್ಷೆ ಪಟ್ಟಿಲ್ಲ. ಸೊ ಅಪೇಕ್ಷೆ ಪಟ್ಟರೆ ಅದು ಸ್ನೇಹನೇ ಅಲ್ಲ. ನೀನು ನನಗೆ ಕೊಡ್ತಕ್ಕಂಥ ನಿಜವಾದ ಸ್ನೇಹ ಪ್ರೀತಿ ಮಾತ್ರ ನನಗೆ ಬೇಕಾಗಿರೋದು, ಬೇರೆ ಏನೂ ಬೇಡ ಅಂತ. ಸೊ ಅಷ್ಟು ಕೃಷ್ಣ ಆಗರ್ಭ ಶ್ರೀಮಂತ, ಕುಚೇಲ ತುಂಬ ಬಡತನದಲ್ಲಿರ್ತಕ್ಕಂಥ ವ್ಯಕ್ತಿ. ಅವರಿಬ್ಬರು ಸ್ನೇಹನ ತುಂಬ ಉದಾಹರಣೆಗಳಾಗಿ ನಾವು ಕೇಳಿದ್ದೀವಿ, ನೋಡಿದ್ದೀವಿ, ಓದಿದ್ದೀವಿ. ಅದೇ ರೀತಿಯಾಗಿ ನೋಡಿ, ದುರ್ಯೋಧನ ಹೇಳ್ತಾನೆ ಕರ್ಣಗೆ, ಈ ಜಗತ್ತು ನಿನ್ನನ್ನು ಒಪ್ಪಿಕೊಳ್ಳದಿದ್ರೂ ಪರವಾಗಿಲ್ಲ, ನಾನು ನಿನ್ನನ್ನು ಸ್ನೇಹಿತ ಅಂತಂದೇಳಿ ಒಪ್ಪಿಕೊಂಡು ಕೊನೆಯವರೆಗೂ ಇರ್ತೀನಿ ಅಂತ. ಆಗ ಕರ್ಣ ಹೇಳ್ತಾನಂತೆ, ಇಡೀ ಜಗತ್ತೇ ನಿನ್ನ ಧಿಕ್ಕರಿಸಿದರೂ ನಾನು ನಿನ್ನ ಜೊತೆ ನಿಲ್ಲುತ್ತೇನೆ ಕೊನೆಯವರೆಗೂ ಅಂತ. ಸೊ ದುರ್ಯೋಧನಿಗೋಸ್ಕರ ಕರ್ಣ, ಸೊ ನೋಡಿ, ಕುರುಕ್ಷೇತ್ರದಲ್ಲಿ ಪಾಂಡವರ ಜೊತೆ ಹೋಗದೆ ಕೌರವರ ಜೊತೆನೇ ಹೋಗ್ತಾನೆ, ಏಕ ಸ್ನೇಹಕ್ಕೆ ಮಾತ್ರ. ಸೊ ತನ್ನ ಸಹೋದರರಂತ ಗೊತ್ತಿದ್ದು, ತಾನು ಕುಂತಿ ಮಗ ಅಂತ ಗೊತ್ತಿದ್ದು, ಆದರೂ ಸಹ ಕೌರವನಿಗೆ, ದುರ್ಯೋಧನಿಗೆ ಕೊಟ್ಟಿರ್ತಕ್ಕಂಥ ಮಾತು, ಆ ಫ್ರೆಂಡ್ಶಿಪ್ಗೋಸ್ಕರ ಅವನು ಪಾಂಡವರ ಎದುರಾಳಿಯಾಗಿ ಯುದ್ಧ ಮಾಡ್ತಾನೆ. ಅದೇ ರೀತಿಯಾಗಿ ನೋಡಿ, ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ನೀನು ನನ್ನ ಜೊತೆಯಲ್ಲಿ ಇರೋವರೆಗೂ ನನಗೆ ಕಷ್ಟನೇ ಬರೋದಿಲ್ಲ, ಪ್ರತಿಯೊಂದು ಕಷ್ಟ ಕಾಲದಲ್ಲೂ ನೀನು ನನ್ನ ಜೊತೆ ಇರೋದಕ್ಕೆ ನನಗೆ ಒಂದು ನಂಬಿಕೆ ಇದೆ, ನೀನು ನನ್ನ ಜೊತೆಯಲ್ಲಿರೋದೇ ನನಗೊಂದು ದೊಡ್ಡ ನಂಬಿಕೆ ಅಂತಂದೇಳಿ. ಸೊ ಅವಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಸೊ ಒಳ್ಳೆ ಸುಖದಲ್ಲಿ ಬರೋದಷ್ಟೇ ಅಲ್ಲ, ಪ್ರತಿಯೊಂದು ಕಷ್ಟ ಕಾಲದಲ್ಲೂ ಇರ್ತಕ್ಕಂಥನೇ ನಿಜವಾದ ಸ್ನೇಹಿತ ಅಂತ. ಅದೇ ರೀತಿಯಾಗಿ ನೋಡಿ, ರಾಮ ಮತ್ತು ಸುಗ್ರೀವನ ಸ್ನೇಹನೂ ಸಹ ಅದೇ ರೀತಿಯ ಒಂದು ಉದಾಹರಣೆಗೆ ಹೋಗಿದೆ. ವಾಲಿ ಸುಗ್ರೀವನ ಒಂದು ಕಿಷ್ಕಿಂಧೆಯಿಂದ ಹೊರಗಾಕಿ ಅವನ ಹೆಂಡತಿನ ಅಪಹರಣ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಮ ಹೋಗಿ ಬಿಡಿಸ್ಕೊಟ್ಟು ಸುಗ್ರೀವನಿಗೆ ತನ್ನ ಹೆಂಡತಿನ ಒಪ್ಪಿಸ್ಕೊಂಡಾಗ ಸುಗ್ರೀವ ಹೇಳ್ತಾನೆ ರಾಮಗೆ, ಸೊ ನಿನ್ನಂಥ ಒಬ್ಬ ಸ್ನೇಹಿತ ಜೊತೆಗಿದ್ದರೆ ಸೊ ಕಷ್ಟ ಕಾಲದಲ್ಲಿ ಕಷ್ಟಗಳೇ ಬರಲ್ಲ ನಮಗೆ. ಸೊ ಎಂಥ ಕಷ್ಟ ಕಾಲದಲ್ಲೂ ಸಹ ನೀನು ನನ್ನ ಜೊತೆ ಇರತ್ತೀಯ, ನಾನು ಪುಣ್ಯ ಮಾಡಿದ್ದೀನಿ ಅಂತ. ಅವಾಗ ರಾಮ ಹೇಳ್ತಾನೆ ಸುಗ್ರೀವಿಗೆ, ಸೊ ಸ್ನೇಹ ಅಂದರೆ ಪ್ರತಿಯೊಂದು ಕಷ್ಟ ಕಾಲದಲ್ಲೂ ಜೊತೆಲಿರೋದೇ ನಿಜವಾದ ಸ್ನೇಹ ಅಂತ. ಸೊ ನೋಡಿ, ಇತಿಹಾಸದಲ್ಲಿ, ಪುರಾಣಗಳಲ್ಲಿ, ಮಹಾಭಾರತ, ರಾಮಾಯಣಗಳಲ್ಲಿ ಇಂತಹ ಅಳಿಸಲಾಗದಂಥ ಒಂದು ಸ್ನೇಹಕರ ಘಟನೆಗಳು ಬಂದೋಗಿದ್ದಾವೆ. ಆದರೆ ಆಧುನಿಕ ಪ್ರಪಂಚದಲ್ಲಿ ಸ್ನೇಹ ಅಂತಕ್ಕಂಥದ್ದು ತಾಂತ್ರಿಕವಾಗಿ ಹೋಗಿದೆ. ಸೊ ಏನಂತಂದರೆ, ಒಬ್ಬ ಸ್ನೇಹಿತ ಚೆನ್ನಾಗಿ ದುಡಿತಾನಂದರೆ ಅವನನ್ನು ಕಾಲಿಡಿದು ಎಳೆಯರೆ ತುಂಬ ಜನ ಇದ್ದಾರೆ. ಬೆರಳೆಣಿಕೆಯಷ್ಟು ಮಾತ್ರ ನಿಜವಾದ ಸ್ನೇಹಿತರಿದ್ದಾರೆ. ಬೆರಳೆಣಿಕೆಯಷ್ಟು ಮಾತ್ರ ನಿಜವಾದ ಸ್ನೇಹಕ್ಕೆ ಬೆಲೆ ಕೊಡ್ತಕ್ಕಂಥವ್ರು ಈ ನಮ್ಮ ಸಮಾಜದಲ್ಲಿದ್ದಾರೆ.
ಅಂತಾರೆ ಯಾರಿದಾರೋ ಅದು ಅವರ ಒಂದು ಆತ್ಮವಿಶ್ವಾಸಕ್ಕೆ, ಅವರ ಒಂದು ಮನಸ್ಸಾಕ್ಷಿಗೆ ಬಿಟ್ಟಿದ್ದು. ಸೊ ಸ್ನೇಹ ಹತ್ರ ಅಂದರೆ ಒಂದು ನಾನು ಏನು ಹೇಳಿದ್ದೀನೋ, ರಾಮ ಸುಗ್ರೀವಂತ, ಕೃಷ್ಣ ಕುಚೇಲನ್ ಥರ, ಕರ್ಣ ದುರ್ಯೋಧನ ಥರ, ಕೃಷ್ಣ ಅರ್ಜುನರ ಥರ ಇರ್ತಕ್ಕಂಥದ್ದೇ ನಿಜವಾದ ಸ್ನೇಹ. ನಾವು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಪ್ರತಿಯೊಂದು ಜೀವಿಗೂ ಅಂತ್ಯ ಅಂತದ್ದು ಇರ್ತದೆ. ಅಂತ್ಯಕಾಲದವರೆಗೂ ಸೊ ಯಾವ ಒಬ್ಬ ಸ್ನೇಹಿತ ಜೊತೆಲಿರ್ತಾನೋ ಅದೇ ಒಂದು ನಿಜವಾದ ಸ್ನೇಹ. ಕಷ್ಟ ಬರಲಿ ಸುಖ ಬರಲಿ ಎರಡರಲ್ಲೂ ಸಹ ಸಮಪಾಳು ತೊಗೊಳ್ಬೇಕಂತಂದೇಳಿ ಯಾರು ಅಂದ್ಕೊಂತಾನೋ ಅವನು ನಿಜವಾದ ಸ್ನೇಹಿತ. ಅಂತ ಎಲ್ಲ ನಿಜವಾದ ಸ್ನೇಹಿತರಿಗೂ, ಸೊ ಸ್ನೇಹದ ಬಗ್ಗೆ ಪ್ರಾಮುಖ್ಯತೆ ಇರ್ತಕ್ಕಂಥರಿಗೂ, ಪ್ರತಿಯೊಬ್ಬ ನನ್ನ ಹಿತೈಷಿಗಳಿಗೂ ಸ್ನೇಹಿತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಸ್ನೇಹ ಸದಾಕಾಲ ಶಾಶ್ವತವಾಗಿ ಇರಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ